ಭಾರತದ ಸುದ್ದಿ ಕಡೆ ಬರೋಣ. ದೇವಭೂಮಿ ಉತ್ತರಾಖಂಡ್ನಲ್ಲಿ ಫ್ಲ್ಯಾಶ್ ಫ್ಲಡ್ಸ್. ಡೆಹ್ರಾಡೂನ್ನಲ್ಲಿ ಬರ್ತಾ ಇರೋ ದೃಶ್ಯಗಳು ಗಾಬರಿ ಹುಟ್ಟಿಸಂಗಿದ್ದಾವೆ. ತಪಕೇಶ್ವರ ದೇವಸ್ಥಾನ, ಒಂದು ಸೇತುವೆ ಕೊಚ್ಚಿ ಹೋಗಿರೋದು ನೋಡ್ತಾ ಇದ್ದೀರಿ. ಆ ಟ್ರ್ಯಾಕ್ಟರ್ನಲ್ಲಿ ಕಾರ್ಮಿಕರವರು 10 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸೇತುವೆ ಮಧ್ಯದಲ್ಲಿ. ಜನ ನೋಡ್ತಾ ಇದ್ದಂಗೆ ಕೊಚ್ಕೊಂಡು ಹೋಗ್ಬಿಟ್ರು. 10 ಜನ ಕಾರ್ಮಿಕರು ನೋಡಿ, ಅಲ್ಲಿ ಟ್ರ್ಯಾಕ್ಟರಲ್ಲಿದ್ದಾರೆ ಅವರು. ಡೆಹ್ರಾಡೂನ್ನಲ್ಲಿ ಫ್ಲಾಶ್ ಫ್ಲಡ್ಸ್, ಮೇಘಸ್ಫೋಟ ಆಯಿತು. ತಮ್ಸಾ ನದಿಯಲ್ಲಿ ಏಕಾಏಕಿ ದೊಡ್ಡ ಪ್ರಳಯ. ಯಮುನಾ ನದಿಗಿರುವ ಅತಿ ದೊಡ್ಡ ಉಪನದಿ ತಮ್ಸಾ. ಮೇಘಸ್ಫೋಟದಿಂದಾಗಿ ನದಿಯ ನೀರು ಅದು ಹೆಂಗೆ ಉಕ್ಕಿ ಬಂತು ಅಂದರೆ, ಮನೆಗಳು, ಫ್ಯಾಕ್ಟ್ರಿಗಳು, ನೋಡಿ ರೆಸ್ಟೋರೆಂಟ್ಗಳು, ಏನಂದ್ರೆ ಏನೂ ಉಳಿಲಿಲ್ಲ. ಡೆಹ್ರಾಡೂನ್ನಲ್ಲಾಗಿತ್ತು. NDRF, SDRF, ಸ್ಥಳೀಯ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯಲ್ಲಿದ್ದಾರೆ. ರೆಡ್ ಅಲರ್ಟ್ ಇದೆ ಉತ್ತರಾಖಂಡ್ನಲ್ಲಿ. ಪ್ರೇಮ್ನಗರ್, ಡೆಹ್ರಾಡೂನ್ನ ಪ್ರೇಮ್ನಗರದಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿದೆ. 400 ಜನರನ್ನು ರಕ್ಷಣೆ ಮಾಡಲಾಗಿದೆ. ಎಷ್ಟು ಜನ ಮೃತರಾಗಿದ್ದಾರೆ ಅನ್ನೋದು ಇನ್ನೂ ಲೆಕ್ಕ ಇಲ್ಲ. ಶಾಲೆ ಕಾಲೇಜುಗಳಿಗೆ ರಜೆ. 400 ಜನರನ್ನು ರಕ್ಷಣೆ ಮಾಡಿದ್ದಾರೆ. ತಮ್ಸಾ ನದಿಯ ಪ್ರವಾಹಕ್ಕೆ ದಸರಾ ರಜೆ ಬರ್ತಾ ಇದೆ. ಆ ಕಡೆ ಪ್ರವಾಸದ ಆಲೋಚನೆ ಯಾರಿಗಾದರೂ ಇದ್ದರೆ ಬದ್ರಿ, ಕೇದಾರ ಹೋಗಬೇಕು ಅಂತ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿ. ಪರಿಸ್ಥಿತಿ ಸರಿ ಇಲ್ಲ. ಉತ್ತರಾಖಂಡ್ನ ಹಿಲ್ ಸ್ಟೇಷನ್ಗಳಲ್ಲೂ ಕೂಡ ಹೀಗೆ ಆಗಿದೆ ಪರಿಸ್ಥಿತಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.